ನಮಸ್ಕಾರ ಸ್ನೇಹಿತರೆ. ಈ ದಿನ 1 ನವೆಂಬರ್ 2020 ಶುಭ ದಿನ. ಕನ್ನಡ ಸಾಹಿತ್ಯ, ದಾಸ ಸಾಹಿತ್ಯಕ್ಕೆ ಶುಭ ದಿನ. ದಾಸ ಸಾಹಿತ್ಯವೇ ಈಶ ಸಾಹಿತ್ಯ ಎಂದು ನಂಬಿರುವ ದೇಮಯ್ಯ ವೀರಭದ್ರಯ್ಯ, ದೇವರೆಂದರೆ ದೊಡ್ಡೇರಿ ತಿಮ್ಮಪ್ಪ, ದೇವರೆಂದರೆ ಗೋಪನಹಳ್ಳಿ ಗುಂಟನೂರು ದ್ಯಾಮವ್ವ. ಇನ್ನು ದಾಸ ಸಾಹಿತ್ಯ ಅಂದರೆ 2 ಕಣ್ಣುಗಳಂತಿರುವ ಪುರಂದರದಾಸರು ಮತ್ತು ಕನಕದಾಸರು. ದಾಸ ಸಾಹಿತ್ಯದಲ್ಲಿ ದಾಸರ ದಾಸರು ಪುರಂದರ ವಿಠಲ ದಾಸರು, ಕಾಗಿನೆಲೆಯಾದಿ ಕೇಶವ ದಾಸರು, ಕನಕದಾಸರು. ದಾಸ ಸಾಹಿತ್ಯದ ದಿಗ್ಗಜರು, ಪ್ರಾತಃ ಸ್ಮರಣೀಯರು. ಈ ಶುಭ ದಿನದಂದು ದಾಸ ಸಂಕಲ್ಪ, ಸತ್ಯ ಧರ್ಮಗಳೆಂಬ ಕಾಲುಗಳ ಮೇಲೆ ನಿಲ್ಲೋಣ, ನಡೆಯೋಣ, ಓಡೋಣ ಸ್ನೇಹಿತರೆ. ಸತ್ಯ ಧರ್ಮ ಇವುಗಳನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ದಾಸ ಸಾಹಿತ್ಯದಲ್ಲಿ, ಈಶ ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ. ಓದಿದ್ದಕ್ಕೆ ಸ್ವಲ್ಪನಾದರೂ ಮನಸ್ಸಾಕ್ಷಿ ಇಟ್ಕೊಂಡು ನಾವು ಜೀವನ ಮಾಡೋಣ. ಕರೋನಾ ಬಂದು ಚೆನ್ನಾಗಿ ಪಾಠ ಕಲಿಸಿದೆ ಸ್ನೇಹಿತರೆ. ಎಲ್ಲಿ ನಾವು ಒಬ್ಬರಿಗೊಬ್ಬರು ಭೇಟಿ ಮಾಡುವುದಕ್ಕಾಗುತ್ತಿಲ್ಲ, ಮಾತನಾಡುವುದಕ್ಕಾಗುತ್ತಿಲ್ಲ, ಬರೀ ಮೊಬೈಲಲ್ಲೇ ಮಾತನಾಡ್ತಾ ಇದ್ದೇವೆ. ಆದ್ದರಿಂದ ಸ್ನೇಹಿತರೆ, ಮುಂಬರುವ ದಿನಗಳನ್ನು ನಾವು ಸುಖವಾಗಿ ಕಾಲ ಕಳೆಯಬೇಕು ಅಂತಂದರೆ ಸತ್ಯ ಧರ್ಮಗಳೆಂಬ ಕಾಲುಗಳ ಮೇಲೆ ನಿಲ್ಲೋಣ, ನಡೆಯೋಣ, ಓಡೋಣ. ಅರಿಷಡ್ವರ್ಗಗಳ ತೊರೆಯೋಣ, ವ್ರತ ನಿಯಮಗಳ ಪಾಲಿಸೋಣ, ಬಸವಣ್ಣನವರ ವಚನಗಳ ನೆನೆಯೋಣ. ತುಂಬ ಸರಳ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಸವಣ್ಣನವರಿಗೆ ಒಮ್ಮೆ ನಮಿಸುತ್ತ ಈ ಸುಂದರವಾದ ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ನಿಯಮಗಳನ್ನು ಹೇಳಿದ್ದಾರೆ. ಕಲ್ತಿದ್ದೀವಿ. ಅವನ್ನೇ ನಾವು ಫಾಲೋ ಮಾಡಿದ್ರೆ, ಅವನ್ನು ನಡೆದ್ರೆ, ಅದರ ಗುಂಟ ನಡೆದ್ರೆ ಸಾಕಲ್ವ ಸ್ನೇಹಿತರೆ. ಬಸವಣ್ಣನವರ ವಚನಗಳ ನೆನೆಯುತ್ತಾ ಜ್ಞಾನ ಭಕ್ತಿ ವೈರಾಗ್ಯ ದಾರಿಯೇ ಹಿಡಿಯೋಣ, ನಿರ್ಲಿಪ್ತ ಜೀವನವ ಸಾಗಿಸೋಣ. ಸಂತೆ ಜಾತ್ರೆ ಆಷಾಢ ಭೂತಿ ಭಕ್ತಿ, ಕಂಡಲ್ಲಿ ತಿನ್ನುವ ಚಪಲಗಳ ತೊರೆಯೋಣ. ಹಾಡು ಹರಟೆ ಮಾಡುವುದನ್ನು ತಡೆಯೋಣ, ಸುರಸೋಪಾನಗಳ ಮರೆಯೋಣ. ಕ್ಲೇಶ ಬಂದಾಗ ಲವಲೇಶವೂ ಯೋಚನೆ ಮಾಡದೇ ಇರುವುದನ್ನು ಕಲಿಯೋಣ. ಚುಚ್ಚು ಮಾತುಗಳನ್ನು ಆಡುವವರ ಹುಚ್ಚರ ಸವಾಸವನ್ನು ಬಿಟ್ಟು ಬಿಡೋಣ. ಇಷ್ಟೋ ಸರಿ ನಮಗಾಗದವರು ಚುಚ್ಚು ಮಾತು ಆಡ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅವರ ಸ್ವಭಾವ ನಾವು ಮರೆಯೋಣ. ಪುರಂದರ ಕನಕದಾಸರ ಚರಣ ಸ್ಪರ್ಶವ ಮಾಡಿ ಪುನೀತರಾಗೋಣ. ಸಮಸ್ತ ಕನ್ನಡ ದಾಸರಿಗೆ ಮತ್ತೊಮ್ಮೆ ನಮಿಸುತ್ತಾ ವೀರಭದ್ರಯ್ಯ ದೇಮಯ್ಯ. ಬಂಧುಗಳೇ, ಶ್ರೀ ಕನಕದಾಸರು ಜನನ ತಿಮ್ಮಪ್ಪ ನಾಯಕ 1487, ಬಾಡ, ಹಾವೇರಿ ಜಿಲ್ಲೆ, ಸಿಗ್ಗಾಂವಿ ತಾಲೂಕಿನ, ಕರ್ನಾಟಕ ರಾಜ್ಯ, ಭಾರತ. ಮರಣ 1609. ವೃತ್ತಿ ಹರಿದಾಸರು, ಕೀರ್ತನಕಾರರು, ಕವಿ, ಪ್ರಾಕಾರ ಶೈಲಿ, ಕೀರ್ತನೆ, ಉಗಾಭೋಗ, ಮಂಡಿಗೆ ಕಾವ್ಯಗಳನ್ನು ಮುಗಿಸಿದ ಮಹಾಪುರುಷರು ಕನಕದಾಸರು. ತಿಮ್ಮಪ್ಪ ನಾಯಕರೆಂಬ ನಾಮಧೇಯ ಇವತ್ತಿನ ದಿವಸ ಕನಕದಾಸರಾದರು. ಇನ್ನು ಪುರಂದರದಾಸರು ಸ್ನೇಹಿತರೆ, ಜನನ ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ, ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಪುರಂದರದಾಸರ ತಂದೆ ವರದಪ್ಪ ನಾಯಕ ಲೇವಗುದೇವಿ ವೃತ್ತಿಯಲ್ಲಿದ್ದವರು. ಅನೇಕ ವರ್ಷಗಳ ಕಾಲ ಮಕ್ಕಳಾಗದ ಕಾರಣ ತಿರುಪತಿ ಶ್ರೀನಿವಾಸರಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮಗುವಾಯಿತು ಎಂಬ ನಂಬಿಕೆ ಇದೆ. ಇವರ ನಾಯಕ ಜನಾಂಗದವರಿಂದಲೇ ಅವರ ಮಗನಿಗೆ ಶ್ರೀನಿವಾಸ ನಾಯಕ ಎಂದು ಹೆಸರಿಟ್ಟಂತೆ. ನಂತರ ಶ್ರೀನಿವಾಸ
ಪುರಂದರದಾಸ, ಶ್ರೀನಿವಾಸ ಪುರಂದರದಾಸ. ಹೀಗೆ ದಾಸರಲ್ಲಿ ದಿಗ್ಗಜರಾಗಿರ್ತಕ್ಕಂಥ, ದಾಸರಾಗಿರ್ತಕ್ಕಂಥ ಕನಕದಾಸ ಮತ್ತು ಪುರಂದರದಾಸರನ್ನು ನಾನು ಇವತ್ತು ನೆನೀತಾ, ಸ್ನೇಹಿತರೆ, ದಾಸ ಸಾಹಿತ್ಯವೇ ಈಶ ಸಾಹಿತ್ಯ ಎಂದು ಮತ್ತೊಮ್ಮೆ ಪುನರುಚ್ಚರಿಸುತ್ತಾ, ನಿಮಗೆಲ್ಲ ಸಮಸ್ತ ಕನ್ನಡ ಬಾಂಧವರಿಗೆ, ಕನ್ನಡ ಬಂಧುಗಳಿಗೆ, ಕನ್ನಡದ ಸುಪುತ್ರರಿಗೆ, ಕರ್ನಾಟಕದ ಮಾತೆಯ ಮಕ್ಕಳಿಗೆ, ಎಲ್ಲರಿಗೂ, ಕನ್ನಡೇತರರಿಗೂ ಸೇರಿ ನನ್ನ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಮರ್ಪಿಸುತ್ತಿದ್ದೇನೆ. ಜೈ ಕರ್ನಾಟಕ ಮಾತೆ.